ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಪೀನಟ್ ಮಸಾಲ, ಶೇಂಗಾ ಮಸಾಲ ಅಂತ ಕೂಡ ಹೇಳ್ಬೋದು. ಶೇಂಗಾನ ಹಾಕ್ಕೊಳ್ಳೋಣ, ಅಂದರೆ ಪೀನಟ್ ಕಡಲೆ ಬೀಜ ಹಾಕ್ಕೊಂಡು ಲೈಟಾಗಿ ಹುರ್ಕೊಳ್ಳೋಣ. ಎಷ್ಟು ಲೈಟಾಗಿ ಅಂದರೆ ನೀವು ಆಪ್ಷನಲ್ ಹುರ್ಕೊಂಡು ಕೂಡ ಹುರ್ಕೊಬೋದು, ಇಲ್ಲ ಡೈರೆಕ್ಟ್ ಹಂಗೆ ಕೂಡ ಕಲಿಸ್ಕೊಬೋದು. ನಾನು ಲೈಟಾಗಿ ಹುರ್ಕೊಂಡಿದ್ದೀನಿ, ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲಿ ಅಂತ. ನೋಡಿ, ಲೈಟಾಗಿ ಹುರ್ಕೊಂಡಿದ್ದು ಆಗಿದೆ. ಈಗ ಪ್ಲೇಟ್ಗೆ ಹಾಕ್ಕೊಂಡು ಸಿಪ್ಪೆಲ್ಲ ಬಿಡಿಸ್ಕೊಳ್ಳೋಣ. ನಮ್ಮ ಹಬ್ಬಿಗೆ ಸಿಪ್ಪೆ ಇರೋದೆಲ್ಲ ಇಷ್ಟ ಆಗಲ್ಲ. ನೀವು ಸಿಪ್ಪೆ ಸಮೇತ ಕಲಿಸ್ಕೊಬೋದು ಹಿಟ್ಟನ್ನ. ನಮ್ಮ ಹಬ್ಬಿಗೆ ಸಿಪ್ಪೆ ಇಷ್ಟ ಆಗಲ್ಲ, ಸೊ ಅದರಿಂದ ನಾನು ಸಿಪ್ಪೆ ಬಿಡಿಸಿ ಕಲಿಸ್ತಾ ಇದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಬೇಸನ್ ಹಾಕ್ಕೊಳ್ಳೋಣ, ಕಡಲೆ ಹಿಟ್ಟು. ನಂತರ ರೆಡ್ ಚಿಲ್ಲಿ ಪೌಡರ್ ಹಾಕೋಣ 2 ಸ್ಪೂನ್ಸ್. ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ ನಂತರ 1 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಕಾರ್ನ್ಫ್ಲೋರ್ ಹಾಕ್ಕೊಂಡು ಈಗ ಲೈಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ನೀವು ಜಾಸ್ತಿ ನೀರು ಹಾಕ್ಕೊಂಡ್ರೆ ತೆಳುಗಾಗ್ಬಿಡುತ್ತೆ, ಆಗ ಕಡಲೆ ಬೀಜಗೆ ಅಂಟಲ್ಲ. ನೀವು ಲೈಟಾಗಿ ನೀರು ಹಾಕ್ಕೊಂಡು ಕಲಿಸ್ತಾ ಬರಬೇಕು. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಕಡಲೆ ಬೀಜಗೆಲ್ಲ ಅಂಟಿರಬೇಕು ಮಸಾಲೆ ಎಲ್ಲ, ಆಗ ಎಣ್ಣೆಗೆ ಹಾಕ್ದಾಗ ಚೆನ್ನಾಗಿ ಫ್ರೈ ಆಗುತ್ತೆ. ನೀವು ನೀರು ಜಾಸ್ತಿ ಹಾಕ್ಕೊಂಡ್ರೆ ಕಡಲೆ ಬೀಜಗೆ ಅಂಟಲ್ಲ. ಈಗ ಬಾಣಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಅಷ್ಟೇ, ಓವರ್ ಫ್ರೈ ಮಾಡಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಲೈಟ್ ರೆಡ್ಡಿಶ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೀವು ಇದಕ್ಕೆ ಬೇಕಾದ್ರೆ ಕಲರ್ ಕೂಡ ಹಾಕೊಬೋದು, ರೆಡ್ ಕಲರ್. ನೋಡಿ, ಈಗ ಫ್ರೈ ಆಗಿದೆ. ಪೀನಟ್ ಮಸಾಲ ರೆಡಿ. ನೋಡಿ, ನೀವು ಆಚೆ ಎಲ್ಲ ಪರ್ಚೇಸ್ ಮಾಡಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿರುತ್ತೆ. ಬಿಕಾಸ್ ನಾವು ಫ್ರೆಶ್ ಆಯಿಲ್ ಯೂಸ್ ಮಾಡ್ತೀವಲ್ಲ, ಅದರಿಂದ. ಆಚೆ ಅಂದರೆ ಯೂಸ್ಡ್ ಆಯಿಲ್ಸೇ ಯೂಸ್ ಮಾಡ್ತಾರೆ, ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿ ಪ್ಯಾಕ್ ಮಾಡಿರ್ತಾರೆ. ಸೊ ಅದರಿಂದ ಹೋಮ್ ಮೇಡ್ ಯೂಸ್ ಮಾಡಿ. ಈಗ ಬೆನಿಫಿಟ್ಸ್ ಏನು ಅಂತ ನೋಡೋಣ ಬನ್ನಿ. ಪೀನಟ್ ಲೋಯರ್ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್, ಅಂದರೆ ಹಾರ್ಟ್ಗೆ ಸಂಬಂಧಪಟ್ಟಂಥ ಡಿಸೀಸಸ್ ರಿಸ್ಕ್ ಇರಲ್ಲ. ಹೆಲ್ಪ್ಸ್ ಇನ್ ವೆಯ್ಟ್ ಲಾಸ್, ಇದು ಲೋ ಕ್ಯಾಲೋರೀಸ್ ಆಗಿರೋದ್ರಿಂದ ನಿಮಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ರಿವೆಂಟ್ಸ್ ಕ್ಯಾನ್ಸರ್, ಅನಿಮಿಯಾ, ಗ್ಯಾಲ್ ಸ್ಟೋನ್ಸ್. ಹೆಲ್ಪ್ಸ್ ಫಾರ್ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್, ಡಯಾಬಿಟಿಕ್ ಪೇಷಂಟ್ಸ್ಗೆ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ನೋಡಿ, ಇಷ್ಟು ಬೆನಿಫಿಟ್ಸ್ ಇದೆ ನೀವು ಪೀನಟ್ ತಿನ್ನೋದ್ರಿಂದ. ಕೆಲವೊಬ್ಬರು ಪಿತ್ತ ಹಾಗೆ ಹೀಗೆ ಅಂತಾರೆ ಕಡಲೆ ಬೀಜ ತಿನ್ನೋದ್ರಿಂದ, ಎಂಥ ಸಹ ಇಲ್ಲ, ತುಂಬ ಬೆನಿಫಿಟ್ಸ್ ಇದೆ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಲವ್ ಯು ಆಲ್.